20 ರೂಪಾಯಿ ಬಂತ್ರಿ. 20 ರೂಪಾಯಿ ಬಂತು. ಡಬಲ್ ಆಗತ್ತೋ ಇಲ್ಲ ನಮ್ಮ ರೊಕ್ಕ ನಾವು ತಗೊಂಡು. ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮಾತಾಡ್ತಿರೋಂಥದ್ದು ಏನಪ್ಪಾ ಅಂದ್ರೆ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಒಂದು ಕಂಪನಿನ ಚಾಯ್ಸ್ ಮಾಡಿ ಅದರ ಒಂದು ಶೇರ್ ನ ಕಥೆನ, ಒಂದು ಚಾರ್ಟ್ ಇರತ್ತಲ್ಲ ಆ ಚಾರ್ಟ್ ನ ಕಥೆನ ನೋಡೋಣ. ಒಂದು ಇಯರ್ ಅಷ್ಟೇ ನಾವು ನೋಡೋಣ, ಫುಲ್ ಆಲ್ ಅಂತ ನೋಡೋದು ಬೇಡ. ಅವಾಗ ಓಪನ್ ಆಗಿದ್ದು ಅವಾಗ ನಾವು ಇವಾಗ ನೋಡ್ತಾ ಇದೀವಿ. ಒಂದು ವರ್ಷದ ಹಿಂದೆ ನಾವು ಇನ್ವೆಸ್ಟ್ ಮಾಡಿದ್ರಪ್ಪ ನಮ್ಗೆ ಎಷ್ಟು ರಿಟರ್ನ್ ಬರ್ತಿತ್ತಂತ ನೋಡೋಣ. ಒಂದು ವರ್ಷ ಹಿಂದೆ ನಾವು 10,000 ಹಾಕಿದ್ರೆ ಅದು 20,000 ಆಗತ್ತೆ ಇಲ್ಲೋ ಅಂತ ಕೂಡ ಚರ್ಚೆ ಮಾಡೋಣ. ನಾವು ಒಂದು ವರ್ಷ ಹಿಂದೆ 30,000 ರೂಪಾಯಿ 40,000 ರೂಪಾಯಿ ಆಗಿದ್ರೆ ಅದು ಡಬಲ್ ಆಗ್ತಿದ್ದು ಇಲ್ಲೋ ಅಂತ ಕೂಡ ಇಲ್ಲೇ ನಾವು ಚರ್ಚೆ ಮಾಡ್ತಾ ಇದೀವಿ. ಬನ್ನಿ ಹಾಗಾದ್ರೆ ಡಿಸ್ಕ್ಲೇಮರ್, ಇಲ್ಲಿ ನಮ್ಮ ಒಂದು ಸ್ಟಡಿ ಬೇಸಿಗಾಗಿ ಒಂದು ವಿಡಿಯೋನ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ಬನ್ನಿ ಹಾಗಾದ್ರೆ ಏನಪ್ಪ, ಸಿಂಪಲ್ ಆಗಿ ನಾವು ಒಂದು ಗ್ರೋ ಆ್ಯಪ್ ಇಲ್ಲಂದ್ರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಕ್ಲಿಕ್ ಮಾಡಿಬಿಟ್ರೆ ಸಾಕು. ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ನಿಮಗೆ ಡೌನ್ಲೋಡ್ ಮಾಡ್ಕೊಳಕ್ಕೆ ಅವಕಾಶ ಸಿಗತ್ತೆ. ಓಕೆ, ಬನ್ನಿ ಹಾಗಾದ್ರೆ ನಾವು ಯಾವುದಪ್ಪ ಅಂದ್ರೆ ರತನ್ ಇಂಡಿಯಾ ಪವರ್ನ ನಾವು ಚರ್ಚೆ ಮಾಡ್ತಾ ಇದೀವಿ. ಹೆಂಗಪ್ಪ ಅಂದ್ರೆ ಈ ಒಂದು ಚಾರ್ಟ್ ನ ನಾವು ನೋಡೋಣ. ಓಕೆ, ಒಂದು ವರ್ಷದ್ದು. ಓಕೆ, ನೋಡಿ ಇಲ್ಲಿ 1 ಡೇ ಇದೆ, 1 ವೀಕ್ ಇದೆ, 1 ಮಂತ್ ಇದೆ. ಓಕೆ, 5 ವರ್ಷ ಇದೆ. ಓಕೆ, ಆಲ್ ಗ್ರೌಂಡ್ ಕಂಪ್ನಿ ಯಾವಾಗ ಚಾಲು ಆಗೈತೆ ನೋಡ್ರಿ, ಅವತ್ತಿಂದ ಈ ಒಂದು ಚಾರ್ಟ್ ಏನಿದೆ, ಆವತ್ತಿಂದ ಈ ಒಂದು ಕಂಪ್ನಿ ಚಾರ್ಟ್ ಏನಿದೆ ಮೂಡ್ತಾ ಬಂದಿದೆ. ಓಕೆ, ಈ ಒಂದು ಚಾರ್ಟ್ ನಲ್ಲಿ ಮೂಡ್ತಾ ಬಂದಿದೆ. ಓಕೆ, ಹಿಂಗ್ ಆಗ್ತಿರ್ತ, ಮತ್ತೆ ಹಿಂಗ್ ಆಗ್ತಿರ್ತ, ಮತ್ತೆ ಹಿಂಗ್ ಆಗ್ತಿರ್ತ. ಓಕೆ, ಇದು ಆದ್ಮೇಲೆ ನಾವು ನೋಡ್ಬೇಕಾಗಿದ್ದು ಸಿಂಪಲ್ ಆಗಿ ಇವತ್ತು ಏನಂದ್ರೆ, ಒಂದು ನಾವು ಕಂಪ್ನಿಗೆ ದುಡ್ಡನ್ನ ಕೊಟ್ಟಿವಿ ತಿಳ್ಕೊಳ್ಳಿ. ಓಕೆ, 1 ವರ್ಷ ಹಿಂದ ಇವಾಗ ಕೊಟ್ಟಿದ್ರೆ ಇವತ್ತು 17 ಇದೆ ಪ್ರೈಸ್. ಇವಾಗ ಕೊಟ್ಟರು ಕೂಡ ಆಗತ್ತೆ, ನೀವು ಯಾವಾಗ ಕೊಟ್ಟರು ಕೂಡ ಆಗತ್ತೆ. ಬೈ ಮಾಡ್ಕೋಬಹುದು, ಬೇರೆ ಸೇಲ್ ಮಾಡ್ಕೋಬಹುದು ಅಷ್ಟೇ ಇಲ್ಲಿ ಒಂದು ಸ್ಟಾಕ್ ಮಾರ್ಕೆಟ್ ಮೇಲೆ. ಓಕೆ, ಒಂದು ಸ್ಟಡಿ ಮುಖಾಂತರ ಒಂದು ನಾವು ಸ್ಟಡಿನ ಮಾಡಿ ಕ್ಯಾಸ್ ಚಲೋ ಸ್ಟಡಿ ಮಾಡಿ ಕ್ಯಾಸ್ ಬೈ ಮಾಡಿದ್ರಪ್ಪ ಅಂದ್ರೆ ರಿಟರ್ನ್ ಬರುತ್ತೆ. ಇಲ್ಲಾಂದ್ರೆ ರಿಟರ್ನ್ ಇದರಲ್ಲಿ ಸುಲಭ ಬರೋದಿಲ್ಲ, ಚಿಲ್ಲರ ಕಾಸು ಕೂಡ ನಮಗೆ ಸಿಗೋಂತ ಒಂದು ಚಾನ್ಸೇ ಇಲ್ಲ. ಓಕೆ, ಈ ಒಂದು ಸ್ಟಾಕ್ ಮಾರ್ಕೆಟ್ ಬಹಳ ರಿಸ್ಕಿ ಅಂತ ನಾನು ಹೇಳ್ಬೋದು. ರಿಸ್ಕ್ ಇದೆ ರೀ, ಬಹಳ ರಿಸ್ಕ್ ಇದೆ. ಆ ಥರ ಒಂದು ರಿಟರ್ನ್ ಕೂಡ ಹಾಗೆ ಇದೆ. ಓಕೆ, ರಿಟರ್ನ್ ಜಾಸ್ತಿ ಇರುತ್ತೆ ಮತ್ತು ರಿಸ್ಕ್ ಹಾಗೆ ಇರುತ್ತೆ. ಓಕೆ, ನಾವು ನೋಡ್ಬೇಕಾಗಿದ್ದು ಏನಪ್ಪಾ ಅಂದ್ರೆ, ನಾವು 1 ವರ್ಷಕ್ಕೆ ಹಿಂದೆ, ಓಕೆ 1 ವರ್ಷ ಹಿಂದೆ 8 ರೂಪಾಯಿ ಇತ್ತು. ಅವಾಗ ಏನಿದೆ 1 ವರ್ಷ ಹಿಂದೆ ನಾವು 8 ರೂಪಾಯಿ ಇತ್ತು. ಅವಾಗ 1 ವರ್ಷ ಹಿಂದೆ ನಾವು ಬೈ ಮಾಡಿದ್ವಿ. 1 ವರ್ಷ ಹಿಂದೆ ಅಂದ್ರೆ ಓಕೆ ನೋಡಿ ಯಾವಾಗ, ಓಕೆ ಅವಾಗ 2023ರಲ್ಲಿ ಅದು ಇತ್ತು 8 ರೂಪಾಯಿ ಅಥವಾ 9 ರೂಪಾಯಿ ಇತ್ತು. ಓಕೆ, 9 ರೂಪಾಯಿಂದ ನಾವು ಇನ್ವೆಸ್ಟ್ ಮಾಡಿದ್ರಪ್ಪ ಅಂದ್ರೆ ಎಷ್ಟು ಇನ್ವೆಸ್ಟ್ 10,000 ನಾವು ತಗೊಂಡಿದ್ರಪ್ಪ ಅಂದ್ರೆ ನಾವು ಕಂಪ್ನಿಗೆ 90,000 ಕೊಟ್ವಿ. ನಮಗೆ ಕಂಪ್ನಿ ಕೊಡುತ್ತೆ ಒಂದು ನಂಬರ್ ಆಫ್ ಕಂಪೌಂಡಿಂಗ್. ಓಕೆ, ನಂಬರ್ ನಮಗೆ ಶೇರ್ ಅಂತ ಮುಖಾಂತರ ಒಂದು ನಂಬರ್ ಕೊಡುತ್ತೆ. ಆ ಶೇರ್ ಮುಖಾಂತರ ನಮಗೆ ರಿಟರ್ನ್ ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತಾನೆ. ಓಕೆ, ಒಂದು 10,000 ಶೇರ್ನ ನಾವು ಬೈ ಮಾಡ್ಕೊಂಡು ನಮ್ಮ ಒಂದು ಡಿಮ್ಯಾಂಡ್ ಅಕೌಂಟ್ ಅಲ್ಲಿ ಮೂರ್ತು. ಓಕೆ, ಮುರಿದ ಮೇಲೆ ನಾವು ಏನ್ ಮಾಡಿದ್ವಿ, ಅವಾಗ ಏನಿದೆ ನಾವು ಓಡ್ ಮಾಡಿದ್ವಿ. ಲಾಂಗ್ ಟರ್ಮ್ ನಾವು ಓಡ್ ಮಾಡಿದ್ವಿ. ಓಕೆ, ಶಾರ್ಟ್ ಟರ್ಮ್ ದಲ್ಲಿ ಏನೇನಾಗುತ್ತೆ ಏನೆಲ್ಲ ಅಂತ ಕೂಡ ನಾವು ಇಲ್ಲಿ ನೋಡ್ತಾ ಇದ್ವಿ. ನೋಡಿ, ನಾವು 2013ರಲ್ಲಿ ತಗೊಂಡ್ವಿ. 2013ರಲ್ಲಿ ನಾವು ತಗೊಂಡಾಗ ಏನಿದೆ, ಕಂಪ್ನಿಯು ಸ್ವಲ್ಪ ಕೆಲಸನ ಚಲೋ ಮಾಡ್ತಾ ಇದೀವಿ ಅನ್ನೋ ಗೊತ್ತಿಲ್ಲ ನನಗೂ. ಅವಾಗ ನಾವು ಈ ಕಂಪ್ನಿನ ಭಾಳ ಸ್ಟಡಿ ಮಾಡಿಲ್ಲ. ಓಕೆ, ಕಂಪ್ನಿ ಅವಾಗ ಭಾಳ ಚಲೋ ಮಾಡ್ತಾ ಇತ್ತು. ಅದಕ್ಕೆ ಏನಿದೆ ಪ್ರಮೋಟರ್ ಮತ್ತೆ ಎಲ್ಲರೂ ಕಂಪ್ನಿಗೆ ಇನ್ವೆಸ್ಟ್ ಮಾಡೋದು ಚಾಲೂ ಮಾಡಿದ್ರು. ಅವಾಗ ಏನಿದೆ, ಈ ಒಂದು ಕಂಪ್ನಿ ಶೇರ್ ಮೇಲೆ ಬರ್ತಾ ಇದೆ. ಓಕೆ, ಮೇಲೆ ಬಂತು. ಓಕೆ, ಮತ್ತೆ 2024ರಲ್ಲಿ ಸ್ವಲ್ಪ ಬಂತು, ಮತ್ತೆ ಮೇಲೆ ಹೋಯ್ತು. 2024 ಒಳಗಡೆ ಪೂರ ಕರೆಕ್ಟ್ ಆಗಿದೆ ಮಾರ್ಕೆಟ್. ಅವತ್ತು ಮಾರ್ಕೆಟ್ ಕರೆಕ್ಟ್ ಆಗಿತ್ತು 2024ನ್ಯಾಗ ಮಾರ್ಚ್ನಲ್ಲಿ ಮಾರ್ಕೆಟ್ ಕರೆಕ್ಟ್ ಆಗಿತ್ತು, ಕರೆಕ್ಟ್ ಬಂದಿತ್ತು. ಓಕೆ, ಇವಾಗ ಏನಿದೆ ನೋಡಿ, 2020 ಏಪ್ರಿಲ್ನಲ್ಲಿ ಮೇಲೆ ಹೋಗ್ತಾ ಇದೆ. 20 ರೂಪಾಯಿ ಬಂತ್ರಿ. 20 ರೂಪಾಯಿ ಬಂತು. ಡಬಲ್ ಆಗತ್ತೋ ಇಲ್ಲ ನಮ್ಮ ರೊಕ್ಕ ನಾವು ತಗೊಂಡಿದ್ದು 9ಕ್ಕೆ. ಇವಾಗ ಆಗಿದೆ ಪ್ರೈಸು 20 ರೂಪಾಯಿ. ಓಕೆ, ಈಗ ಇಲ್ಲೇ 14 ರೂಪಾಯಿ ತೋರಿಸ್ತಾ ಇದ್ದೀನಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, 20 ರೂಪಾಯಿ ಆಯಿತು. ಓಕೆ, 20 ರೂಪಾಯಿ ಆಯಿತು. ನಾವು ಇವಾಗ 90,000 ಕಟ್ಟಿದ್ವಿ ಕಂಪ್ನಿಗೆ. ಓಕೆ, 90,000 ರೂಪಾಯಿ. ಓಕೆ, 90,000 ರೂಪಾಯಿ ಕೊಟ್ಟು ನಾವು ಇನ್ವೆಸ್ಟ್ ಮಾಡಿದ್ದೀವಿ. ಓಕೆ, 1 ವರ್ಷ ನಾವು ಇನ್ವೆಸ್ಟ್ ಮಾಡಿದ್ದೀವಿ. ಎಷ್ಟು ಗ್ರೋತ್ ಆಗಿದೆ, 9 ರೂಪಾಯಿಂದ 20 ರೂಪಾಯಿ, 11 ರೂಪಾಯಿ ಲಾಭ ಆಗಿದೆ. ನಮ್ಮ ಒಂದು ಶೇರ್ಸ್ ನಮಗೆ ಕೊಟ್ಟಿರೋಂಥ ಕಂಪ್ನಿ ಒಂದು ಶೇರ್ಸ್ 10,000. ಓಕೆ, 10,000. ಇಲ್ಲಿ ನಮಗೆ ಬಂದಿರೋಂಥ ರಿಟರ್ನು 1,10,000. ನಮ್ಮ ಒಂದು ಇನ್ವೆಸ್ಟಿಂಗ್ ಮಾಡಿ ಬಿಟ್ಟು ಬಂದಿಂದ ರಿಟರ್ನ್ 1,10,000. 90,000 ಇನ್ವೆಸ್ಟ್ ಮಾಡಿದ್ರಿ, 1,10,000 ಆಯ್ತು. ಡಬಲ್ ಆತೋ ಇಲ್ಲೋ
ಕಾಮೆಂಟ್ ಮಾಡಿ ಹೇಳಿ. ಮತ್ತೆ ಹೇಗಿದೆ ಈ ಒಂದು ವಿಡಿಯೋ ಕೂಡ ಹೇಗಿದೆ ಅಂತ ಕೂಡ ಈ ಒಂದು ವಿಡಿಯೋ ನನಗೆ ಹೇಳಿ. ಮತ್ತೆ ಒಂದು ಡಬಲ್ ಆಗಿದೆ ಇಲ್ಲ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳಿ. ಚಾರ್ಟ್ ಮುಖಾಂತರ ನಮಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದು ಇಲ್ಲಿ ನಾವು ನೋಡಿದೀವಿ. ಓಕೆ, ಚಾರ್ಟ್ ಮುಖಾಂತರ ನಮಗೆ ಏನು ಗೊತ್ತಾಗುತ್ತೆ ಅನ್ನೋದು ನಾವು ಇಲ್ಲಿ ನೋಡಿದ್ವಿ. ಮತ್ತೆ ಇವಾಗ ನೋಡಿ 2020 ಮೇ ಅಲ್ಲಿ ಏನಿದೆ, ಮತ್ತೆ ಮಾರ್ಕೆಟ್ ಕ್ರ್ಯಾಶ್ ಆಗಾಕತ್ತು ಮತ್ತೆ ಮೇಲೆ ಹೊತ್ತು ಮತ್ತೆ ಕೆಳಗೆ ಬರ್ತಾ ಇದೆ. ಮತ್ತೆ ಈಗ ಜನವರಿ ಮೇಲೆ ಬಂತು. ಈಗ ಏನೇ ಅಕ್ಟೋಬರ್ದಲ್ಲಿ 1ನೇ ತಾರೀಕು ಬಂದು ನಿಂತಿದೆ 17:31 ಪ್ರೈಸ್ನಲ್ಲಿ ಬಂದು ನಿಂತಿದೆ. ಓಕೆ, ಈ ಒಂದು ಕಂಪ್ನಿನ. ಓಕೆ, ಇಷ್ಟೆಲ್ಲ ಗ್ರೋ ಎದಕ್ಕಾಗಿದೆಯಪ್ಪ ಅಂದರೆ ಮೇನ್ ರೀಸನ್ ಏನಿರುತ್ತೆ ಗೊತ್ತಾ? ಕಂಪ್ನಿಯಲ್ಲಿ ಏನಾದ್ರು ಚಲೋ ಆಗ್ತಿರತ್ತೆ, ಅದು ಒಂದಿರುತ್ತೆ. ಮತ್ತೆ ಏನಾದರೂ ಒಂದು ಹೊಸದು ಕಂಪ್ನಿ ಮಾಡ್ತಿರತ್ತೆ, ಅದು ಒಂದು. ಅದರಂತ ಹೇಳ್ತೀರ ಅದರ ಏನಾದರೂ ವರ್ಕ್ ಮಾಡ್ತಿರ್ತಾರೆ, ಅದು ಒಂದು. ಮತ್ತೆ ಅದರ ಕಂಪ್ನಿ ಏನಾದ್ರು ಮಾಡ್ತಿರತ್ತೆ, ಮತ್ತೆ ಅದು ಒಂದು. ಓಕೆ, ಏನಾದರೂ ಒಂದು ಹೊಸದು. ಈಗ ಇದ್ದಿದ್ದೇನಪ್ಪ ಅಂದ್ರೆ ಪವರ್ ಇದೆ ನೋಡಿ, ಪವರ್ನ ಜನರೇಟ್ ಮಾಡುತ್ತೆ. ಓಕೆ, ಅದು ಬಿಟ್ಟು ಮತ್ತೆ ಏನಾದರೂ ಸ್ಟೀಲ್ ಅಂತ ಆಗುತ್ತೆ, ಮತ್ತೆ ಏನಾದರೂ ಅದರ ಒಂದು ಕಂಪ್ನಿಗೆ ಮಾಡ್ಬೇಕಂತ ಇದ್ರತ್ ನೋಡಿ, ಅವಾಗ ಏನತ್ತೆ ಕಂಪ್ನಿ ಗ್ಯಾರಂಟಿ ಗ್ರೋ ಆಗುತ್ತೆ. ನೋಡಿ ಎಷ್ಟು ಗ್ರೋ ಆಗಿದೆ. ಅವಾಗ ಏನಿದೆ ಅಂದರೆ 2024ನಲ್ಲಿ ಈ ರತನ್ ಇಂಡಿಯಾ ಪವರು ಎಷ್ಟು ಗ್ರೋ ಎದಕ್ಕಾಗಿದೆಯಪ್ಪ ಅಂದರೆ ಪ್ರಾಫಿಟ್ ಏನಿದೆ 10,000 crore ತೋರಿಸ್ಬಿಡ್ತು. ಓಕೆ, ಕ್ವಾರ್ಟರ್ ರಿಸಲ್ಟ್ನಲ್ಲಿ 10,000 crore ತೋರಿಸ್ಬಿಟ್ರು. ಎಲ್ಲರೂ ಬಾಯ್ ಮಾಡೋಕ್ಕೆ ಚಾಲು ಮಾಡಿಬಿಟ್ರು. ಅವಾಗ ಯಾರಿಗೂ ಒಬ್ಬೊಬ್ರಿಗೆ ಸಿಕ್ಕೇ ಇಲ್ರಿ. ಇದು ರತನ್ ಟಾಟಾ ಅಂತ ಹೇಳಿ ಹೇಳ್ತೀವಲ್ಲ, ರತನ್ ಇಂಡಿಯಾ ಪವರು ಒಬ್ಬೊಬ್ರಿಗೆ ಶೇರ್ ಸಿಕ್ಕೇ ಇಲ್ಲ. ಹಾಗೆ ಮೇಲೆ ಹೋಗ್ತು, ಬೌ ಅಂತ ಮೇಲೆ ಹೋಗ್ತು. ಮತ್ತೆ ಇಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಮಾಡ್ತಾ ಇದೆ, ಕೆಳಗಡೆ ಮ್ಯಾಗೆ. ಮತ್ತೆ ಏನಾದರೂ ಈ ಕಂಪ್ನಿ ನೆಕ್ಸ್ಟ್ ಕ್ವಾರ್ಟರ್ ನಮಗೆ ಏನಾದರೂ ಚಲೋ ತೋರಿಸಿದ್ರಪ್ಪ ಅಂದರೆ ಇದು ದಾಡಿ ಕ್ಯಾಸ್ ಮತ್ತೆ ಮೇಲೆ ಹೋಗ್ತಿತ್ತು. ಮತ್ತೆ ಮೇಲೆ ಎಷ್ಟು ಹೋಗ್ತಿತ್ತು ಗೊತ್ತಾ? ಇವಾಗ 20 ರೂಪಾಯಿ ಆಗಿದ್ದಲ್ಲ, 25 ಮತ್ತು 26, 28ಗೆ ಬರ್ತಿತ್ತು ರೀ. ಪ್ರಾಫಿಟ್ ಕಮ್ಮಿ ತೋರಿಸೈತಿ. ಓಕೆ, ಪ್ರಾಫಿಟ್ ಕೂಡ ಕಮ್ಮಿ ತೋರಿಸೈತಿ. ಹಂಗೆ ನೋಡಿ, ನಾ ಹೇಳಿದೆ 10,000 crore, ಇವಾಗ ನಮಗೆ ತೋರಿಸ್ತಾ ಇದೆ 93,000 crore ಅಂತ ನಮಗೆ ತೋರಿಸ್ತಾ ಇದೆ. ಎಷ್ಟು ಮೈನಸ್ ಆಗಿದೋ ಇಲ್ಲೋ ಪ್ರಾಫಿಟ್ ನೋಡಿ. 10,000 ಇತ್ತು, ಒಮ್ಮೆಕ್ಕ 10,000 ಇತ್ತು, ಇವಾಗ 93 ತೋರಿಸ್ತಾ ಇದೆ. ಕಮ್ಮಿ ಆಗಿದೆಯಲ್ಲೋ, ಅದಕ್ಕಾಗಿ ಸರಪ್ ಏನಿದೆ ಕೆಳಗಡೆ ಬಂದ ಕೆಲಸ. ಮತ್ತೆ ಇಲ್ಲಿಂದ ಯಾವುದೋ ಒಂದು ನ್ಯೂಸ್ ಚಲೋ ಬರ್ತಾ ಇದೆ, ಅದಕ್ಕೆ ಮೇಲ್ಗಡೆ ಹೋಗಿದೆ. ಓಕೆ, ನಾವು ನೋಡಿದ್ವಿ. ಮತ್ತೆ ಒಂದು ಚಾರ್ಟ್ ಮುಖಾಂತರ ನಾವು ಹೇಗೆ ಚಾರ್ಟ್ ಮುಖಾಂತರ ನಾವು ಹೇಗೆ ಹಿಂದಿನ ಒಂದು ಕತ್ತಿನ ಕೇಳ್ಬೋದು, ಮತ್ತು ಹಿಂದಿನ ಒಂದು ಕತ್ತಿನ ನೋಡ್ಬೋದು. ಒಂದು ಚಾರ್ಟ್ ಮುಖಾಂತರ ಒಂದು ಕಂಪ್ನಿನ ಒಂದು ಕತ್ತಿ ನಾವು ಇಲ್ಲಿ ಒಂದು ನೋಡ್ಬೋದು ಅಂತೇಳಿ ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಮತ್ತೆ ಸಿಗೋಣ ಮತ್ತೆ ಬೇರೆ ವಿಡಿಯೋದಲ್ಲಿ. ನಾವು ಅವಾಗ ಇನ್ವೆಸ್ಟ್ ಮಾಡಿದ್ರಪ್ಪ ಅಂದ್ರೆ ಹಂಗೆ ಇರ್ತಿದ್ವಿ, ಇವಾಗ ಇನ್ವೆಸ್ಟ್ ಮಾಡಿಲ್ಲ ಹಿಂಗದೀವಿ. ಸಿಗೋಣ ಮತ್ತೆ ಬೇರೆ ವಿಡಿಯೋದಲ್ಲಿ, ಮತ್ತೆ ಒಂದು ಬೇರೆ ಹೊಸ ವಿಡಿಯೋಗೆ ಸಿಗೋಣ. ಮತ್ತೆ ಇದೇ ಥರ ಒಂದು ಎಫ್ ವಿಡಿಯೋಗೆ ಬಾಯ್.